ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇತ್ತ ಬಿಡದಿ ಬಗ್ಗೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಡೋದಕ್ಕೆ ಕೌಂಟ್ ಡೌನ್ ಎದುರಾಗ್ತಾ ಇದೆ. ಮತ್ತೊಂದು ಕಡೆಗೆ ಬಿಡದಿಯಲ್ಲಿ ರೈತರು ತಮ್ಮ ಪ್ರೊಟೆಸ್ಟ್ ಅನ್ನ ಮುಂದುವರಿಸಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ರೈತರಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬಿಡದಿಯಲ್ಲಿ ರೈತರ ಪ್ರೊಟೆಸ್ಟ್ ಹಾಗೆ ಕಂಟಿನ್ಯೂ ಆಗಿದೆ. ಪ್ರತಿಭಟನೆ ಮಾಡ್ತಿದ್ದಾರೆ. ಬಿಡದಿ ಹಾರೋಹಳ್ಳಿ ಮುಖ್ಯ ರಸ್ತೆಯನ್ನ ತಡೆಯುವ ಮೂಲಕ ಪ್ರತಿಭಟನೆಗಿಳಿದಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶಾಸಕರು ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ ಎಚ್ ಸಿ ಬಾಲಕೃಷ್ಣ ಹೇಳ್ತಾರೆ, ಯಾವ ರೈತರು ಒಪ್ಕೊಂಡಿದ್ದಾರೋ ಆ ರೈತರ ಭೂಮಿ ಮಾಪನ ಮಾಡೋದಕ್ಕೆ ನಾವು ಹೋಗಿದ್ವು ಅಂತ. ಮತ್ತೊಂದ್ ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡೋದಕ್ಕೆ ಅಂತ ಸುದ್ದಿಗೋಷ್ಠಿಯನ್ನ ಕರೀತಿದ್ದಾರೆ. ಯಾರು ಏನೇ ಮಾತನಾಡಿದ್ರು ಕೂಡ ರೈತರು ಮಾತ್ರ ಭೂಮಿ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಅವರ ಪ್ರತಿಭಟನೆ ಹೋರಾಟ ಮುಂದುವರೆದಿದೆ. ನೀವು ಗಮನಿಸ್ತಾ ಇದ್ದೀರಿ, ಮಹಿಳಾ ರೈತರೇನಿದ್ದಾರೆ, ರೈತ ಮಹಿಳೆಯರು ಅವರು ಕೂಡ ವಿಭಿನ್ನವಾಗಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಡದಿಯಲ್ಲಿ ಭೈರಮಂಗಲದಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅರಕೇಶ್. ಸದ್ಯದ ಬೈರಮಂಗಲ ಪರಿಸ್ಥಿತಿ ಹೇಗಿದೆ? ರೈತರು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ. ಮತ್ತೊಂದು ಕಡೆಗೆ ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟನೆ ಕೊಡೋದಕ್ಕೆ ಅಂತ ಪ್ರೆಸ್ ಮೀಟ್ ಕರೆದಿದ್ದಾರೆ. ಸದ್ಯದ ವಾತಾವರಣದ ಬಗ್ಗೆ ಹೇಳೋದಾದ್ರೆ ಸೌಖ್ಯ, ಖಂಡಿತವಾಗ್ಲೂ ಕೂಡ ಏನು ಬಿಡದಿ ಭಾಗದ ರೈತರು ಸಾಕಷ್ಟು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಏನಕ್ಕೆ ಅಂತ ಹೇಳಿದ್ರೆ, ಎರಡನೇ ನೋಟಿಫಿಕೇಶನ್ ಆದೇಶ ಇವತ್ತು ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನವಾಗಿ ಏನು ಶಾಂತಿಯುತವಾಗಿ ನಡೆಸಿದ ಪ್ರತಿಭಟನೆ ಕಳೆದ 2 ದಿನಗಳ ಹಿಂದೆಯಷ್ಟೇ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಏನಕ್ಕೆ ಜಿಪಿ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ರೈತರು ಅಲ್ಲೇನೂ ಕೂಡ ಮಾಡಿದ್ರು, ಕಾರ್ಗಳ ಜಖಮನ್ನು ಕೂಡ ಮಾಡಿದ್ರು. ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ರು. ಎಲ್ಲೋ ಒಂದು ಕಡೆ ರೈತರ ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರೈತರು ಏನು ಬಿಡದಿ ಹಾಗೂ ಆರೋಳಿ ರಸ್ತೆಯನ್ನು ತಡೆದು ಮಧ್ಯ ರಸ್ತೆಯಲ್ಲಿ ಚೇರ್ಗಳನ್ನು ಹಾಕೊಂಡು ಪ್ರತಿಭಟನೆ ನಡೆಸಿರುವಂತದ್ದು. ಸಂದರ್ಭದಲ್ಲಿ ಇದೇ ಹಿನ್ನೆಲೆಯಲ್ಲಿ ಈಗ ಏನು ಡಿ ಕೆ ಶಿವಕುಮಾರ್ ಇರ್ಬೋದು, ಮತ್ತೆ ನಟರಾಜ್ ಇರ್ಬೋದು, ಮತ್ತೆ ಮಾಗಡಿ ಶಾಸಕರಂತ ಬಾಲಕೃಷ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂತದ್ದು. ಇವರ ಹಿನ್ನೆಲೆಯಲ್ಲಿ ಏನು ಸತ್ತಂತ ಹಿನ್ನೆಲೆಯಲ್ಲಿ 11 ದಿನಕ್ಕೆ 6 ತುಪ್ಪವನ್ನು ಬಿಡ್ತಾರೆ. ಈ ನಿಟ್ಟಿನಲ್ಲಿ ರೈತರ ತಲೆ ಮೇಲೆ ಮಣ್ಣನ್ನು ಹಾಕುವುದು, ನಮ್ಮ ತಿನ್ನೋ ಅನ್ನಕ್ಕೆ ಮಣ್ಣನ್ನು ಹಾಕುವುದು ಅಂತೇಳಿ ಮಣ್ಣಿಗೆ ಹಾಗೂ ಏನು ಬಾಲಕೃಷ್ಣ ಹಾಗೂ ಏನು ನಟರಾಜ್ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ 6 ತುಪ್ಪವನ್ನು ಕೂಡ ರೈತರು ಬಿಟ್ಟು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಏನು ಬಿಡದಿ ಹಾಗೂ ಆರೋಳಿ ರಸ್ತೆ ಕೂಡ ಪ್ರಮುಖವಾಗಿ ಜಾಮ್ ಆಗಿರುವಂತದ್ದು. ತೀವ್ರವಾಗಿ ಏನು ಈ ಪ್ರತಿಭಟನೆಯಲ್ಲಿ ರೈತರು ತೀವ್ರವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಬಾಲಕೃಷ್ಣ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ನಿಟ್ಟಿನಲ್ಲಿ ಏನು ಅವರು ಹಿಂಬರವನ್ನು ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೂಡ ರೈತ ಮಹಿಳೆಯರು ಕೊಡ್ತಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಅರಕೇಶ್ ಮಾಹಿತಿಗೆ. ಬರ್ಕೊಳ್ಳಿ.
ಬರ್ರಿ ಬೇಡಂದ್ರೆ ಕಡಿದ್ರು ನಿಮ್ಮ ಭೂಮಿ ನಿಮ್ಮ ಹಕ್ಕು ತಗೊಳ್ಳಿ ನಿಮ್ ದುಡ್ಡು. ಇವತ್ತು ಈ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ರೈತ ಮುಖಂಡಗಳಿಗೆ ನೀವು ಒತ್ತಾಯ ಮಾಡ್ತೀರಿ, ಏಜೆಂಟ್ಗಳು ಅಂತೀರಿ, ಕಮಿಷನ್ ಗಿರಾಕಿಗಳು ಅಂತೀರಿ, ರೈತರು ಪೇಮೆಂಟ್ ಗಿರಾಕಿಗಳಂದ್ರೆ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ 31